ಆತ್ಮೀಯ ಮಾಧ್ಯಮ ಮಿತ್ರರೇ, ರಾಜ್ಯದಲ್ಲೇ ಇತ್ತೀಚೆಗೆ ಕೆಲವು ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ವಿ. ಅದರಲ್ಲೂ ಯತ್ನಾಳ್ ಅವರು ಬಸವಣ್ಣನ ವಿಷಯದಲ್ಲಿ ಮಾತಾಡಿರ್ತಕ್ಕಂಥದ್ದು, ಬಸವಣ್ಣ ಹೊಳೆಗೆ ಹಾರಿ ಬಿದ್ದು ಸತ್ತೋದ್ರು ಅಂತ ಹೇಳಿ ಆ ಬಿಂಬಿಸೋದಕ್ಕೆ ಮಾತಾಡಿರೋ ಅಂಥದ್ದು ಏನಿದೆ, ಬಸವಣ್ಣನ ಎಲ್ಲ ಜಾತಿ ವರ್ಗ ಧರ್ಮದ ಜನ ಒಪ್ತಾರೆ. ಎಲ್ಲ ಜಾತಿ ವರ್ಗದವರು 115 ಸಮುದಾಯಗಳು ಬಸವಣ್ಣನ ವಿಚಾರಧಾರೆಗಳಿಗೆ ಒಪ್ಪಿ ಅವತ್ತು ಲಿಂಗಾಯತ ದೀಕ್ಷೆಯನ್ನ ಪಡೆದ್ರು, ಲಿಂಗಧಾರಣೆಯನ್ನ ಮಾಡಿದ್ರು. ಇವತ್ತು ಸಹಿತ ಆ ಸಮುದಾಯಗಳು ಲಿಂಗಧಾರಣೆಯನ್ನ ಮಾಡಿಕೊಂಡು 102 ಲಿಂಗಾಯತ ಉಪಪಂಗಡಗಳಾಗಿ ಲಿಂಗಾಯತರಾಗಿ ಕಂಡಿದ್ದನ್ನು ಕಾಣ್ತಿದ್ವಿ. ಎಲ್ಲ ಸಮುದಾಯಗಳು ಸಹಿತ ಲಿಂಗಾಯತರ ಆಚರಣೆಯನ್ನ ಬಸವಣ್ಣನ ವಿಚಾರಧಾರೆಗಳನ್ನ ಒಪ್ಕೊಂಡ್ರು. ಆದ್ರೆ ಇವರು ಬಸವಣ್ಣ ಅಲ್ಲಿ ತಪಸ್ ಮಾಡಿದ್ರು ಕೂಡಲ ಸಂಗಮದಲ್ಲಿ, ಆಮೇಲೆ ಅಲ್ಲಿ ಐಕ್ಯರಾದ್ರು ಅಂತ ಹೇಳಿ ನಾವೆಲ್ಲ ತಿಳ್ಕೊಂಡಿರೋ ಅಂಥದ್ದು. ಆದ್ರೆ ಇವರು ಇಲ್ಲ, ಬಸವಣ್ಣ ಏನು ಹೊಳೆಗೆ ಬಿದ್ದು ಅನಿವಾರ್ಯವಾಗಿ ಸಾಯೋ ಅಂಥದ್ದು ಬಂತು, ಸಾಯ ಅಂತ ಪರಿಸ್ಥಿತಿ ತಂದ್ರು. ಬಿಜೆಪಿಲಿ ಇರ್ತಕ್ಕಂಥ ಏನು ಪ್ರಮುಖರು ಏನಿದ್ದಾರೆ ಅವ್ರಿಗೂ ಈ ರೀತಿಯ ಪರಿಸ್ಥಿತಿ, ಬಸವಣ್ಣನ ಸ್ಥಿತಿ ಬಂದ್ಬಿಡುತ್ತೆ, ಹೊಳೆ ಹಾರ ಪರಿಸ್ಥಿತಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದ್ರೆ ವಾಸ್ತವದಲ್ಲಿ ಆ ಹೊಳೆ ಹಾರುವ ಪರಿಸ್ಥಿತಿ ರಾಜಕಾರಣದಲ್ಲಿ ರಾಜಕೀಯವಾಗಿ ಹೊಳೆಗೆ ಹಾರುವ ಪರಿಸ್ಥಿತಿ ಬಂದಿರೋದು ಅವ್ರ ಜೊತೆಗಿದಾರಲ್ಲ, ಕುಮಾರ್ ಬಂಗಾರಪ್ಪನವರು, ಏನು ನಮ್ಮ ಹರೀಶ್ ಅವರು, BP ಹರೀಶ್ ಅವರು, ಸಿದ್ದೇಶ್ ಅವರು, ಜಾರಕಿಹೊಳಿ ಅವರು, ಅವರಿಗೆ ಯತ್ನಾಳ್ ಅವರು ಹೊಳೆಗೆ ಹಾರುವ ಪರಿಸ್ಥಿತಿನ ರಾಜಕೀಯವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿನ ಯತ್ನಾಳ್ ಅವರು ತರ್ತಾ ಇದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾನೆ. ಶಿಸ್ತನ್ನ ಉಲ್ಲಂಘಿಸಿರ್ತಕ್ಕಂಥವ್ರಿಗೆ ಇವತ್ತು ಬಹಿರಂಗವಾಗಿ, ಏನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಬಹಿರಂಗವಾಗಿ ಇವತ್ತೇನು ಟೀಕಾ ಮಾಡ್ಕೊಂಡು ಯಡಿಯೂರಪ್ಪನವ್ರನ್ನ, ರಾಜ್ಯಾಧ್ಯಕ್ಷರನ್ನ ಟೀಕೆ ಮಾಡ್ಕೊಂಡು ಇವತ್ತೇನು ಹೊರಟಿದ್ದಾರೆ, ಅವ್ರ ಮೇಲೆ ತಕ್ಷಣದಲ್ಲಿ ಶಿಸ್ತು ಕ್ರಮನ ತಗೊಳ್ಬೇಕು ಅಂತ ಹೇಳಿ ನಾವು ಕೂಡ ಒತ್ತಾಯಿಸ್ತೇವೆ. ಜೊತೆಗೆ ಪಕ್ಷದ ಚೌಕಟ್ಟಿನೊಳಗೆ ಇಲ್ಲದೆ ಇರೋ ವ್ಯಕ್ತಿಗಳು ಕಳೆದ ಶಾಸಕರಾದ ಅವಧಿ ಮತ್ತು ಶಾಸಕರ ಈ 2 ವರ್ಷದಲ್ಲಿ ಚೌಕಟ್ಟು ಒಳಗೆ ಇಲ್ದೇನೆ ಮೆಂಬರ್ಶಿಪ್ ಸಹಿತ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಸೊರಬ ತಾಲೂಕಲ್ಲಿ ಮೆಂಬರ್ಶಿಪ್ ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಹಿನ್ನಡೆಯಲ್ಲಿದೆ ಅಂದ್ರೆ ಸೊರಬ ಕ್ಷೇತ್ರ. ಕಾರಣ ಏನು? ಯಾಕಾಗಿ? ನಿಮ್ಮ ವೈಫಲ್ಯ. ನಿಮ್ಮ ಪಾರ್ಟಿ ಸಂಘಟನೆ ಬೇಡ. ಹಾಗಾಗಿ ತಕ್ಷಣದಲ್ಲಿ ಹೈಕಮಾಂಡ್ ಇವ್ರ ಮೇಲೆ ಕ್ರಮ ತಗೋಬೇಕು. ಜೊತೆಗೆ ಇವತ್ತು ಏನು ಯತ್ನಾಳ್ ಅವರ ಜೊತೆಗೆ ಹೋದಂತವ್ರ ಜೊತೆಗೆ ಏನು ಇವತ್ತು ಆಂತರಿಕವಾಗಿ ಹೊರಗಡೆ ಏನು ಮಾತಾಡ್ತಾ ಇದ್ದಾರೆ, ಅವ್ರಿಗೆ ಕಡಿವಾಣ ಹಾಕೋದ್ರ ಜೊತೆಗೆ ಅವ್ರನ್ನ ಪಾರ್ಟಿಯಿಂದ ಹೊರಗೆ ಹಾಕ್ತಕ್ಕಂಥ ಕೆಲಸ ಆಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾರೆ. ಜೊತೆಗೆ